ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಜೀವನ ಸತ್ಯಕತೆ. ನಾನಿವತ್ತು ನಿಮಗೆ ತಿಳಿಸ್ಕೊಡ್ಬೇಕು ಅಂದ್ಕೊಂಡಿರೋ ವಿಷಯ ಯಾವುದು ಅಂದರೆ ಅಡುಗೆ ಮನೆ ಬಗ್ಗೆ. ಏನಪ್ಪ ಅಂದ್ಕೊಂಡ್ರಾ? ನಿಮಗೆ ಆಗಲೇ ವಿಷಯ ತಮ್ನೇಲ್ನಲ್ಲಿ ನೋಡ್ತಿರೋ ಹಾಗೆ ಅಡುಗೆ ಮನೆ ಬಗ್ಗೆ. ಹೌದು ಸ್ನೇಹಿತರೆ, ನಮ್ಮ ಅಡುಗೆ ಮನೆಯ ಪಾತ್ರೆಗಳ ಬಗ್ಗೆ ಒಂದಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ಅಡುಗೆ ಮನೆ ಪಾತ್ರೆಗಳನ್ನು ಮುಚ್ಚಿ ಹಾಕಬಾರದಂತೆ. ಅವು ಯಾವುವು ಎಂದು ತಿಳ್ಕೊಳ್ಳೋಣ. ಹೌದು, ಪಾತ್ರೆಗಳನ್ನು ನೀಟಾಗಿ ತೊಳೆದು ಒರೆಸಿ ಎತ್ತಿಡೋದು ನಿಮಗೆ ಗೊತ್ತೇ ಇದೆ. ಕೆಲವು ಪಾತ್ರೆಗಳನ್ನು ಮುಗುಚಿ ಹಾಕೋದ್ರಿಂದ ದರಿದ್ರ ಬೆನ್ನತ್ತಿ ಬರುತ್ತಂತೆ. ದುಡಿದ ಹಣವು ಖರ್ಚಾಗುತ್ತಲೇ ಇರುತ್ತದಂತೆ. ನಮ್ಮ ಬದುಕನ್ನು ನಿರ್ಧರಿಸುವುದು ಈ ಅಡುಗೆ ಮನೆ ಪಾತ್ರೆಗಳು. ಹಾಗಿದ್ದರೆ ಆ ಎರಡು ಪಾತ್ರೆಗಳು ಯಾವುವು ಎಂದು ತಿಳಿಯೋಣ ಬನ್ನಿ. ಮೊದಲನೆಯದಾಗಿ, ಚಪಾತಿ ಮತ್ತು ದೋಸೆ ಮಾಡುವ ಕಾವಲಿಯನ್ನು ಎಂದಿಗೂ ಮುಗುಚಿ ಹಾಕಬಾರದು. ಹೀಗೆ ಮಾಡಿದರೆ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸಬೇಕಾಗಬಹುದು. ಸಾಲ ಹೆಚ್ಚಾಗಿ ಜೀವನದಲ್ಲಿ ಬಡತನವನ್ನು ಎದುರಿಸಬೇಕಾಗಬಹುದು. ಇದರ ಜೊತೆ ಇನ್ನೊಂದು ಪಾತ್ರೆ ಯಾವುದು ಅಂದರೆ ಬಾಣಲೆ. ಬಾಣಲೆಯನ್ನು ಕೂಡ ಮುಗುಚಿ ಇಡಬಾರದು ಎಂಬ ನಿಯಮ ವಾಸ್ತುಶಾಸ್ತ್ರದಲ್ಲಿದೆ. ಅಡುಗೆ ಮನೆಯಲ್ಲಿ ಬಾಣಲೆಯನ್ನು ಮುಗುಚಿ ಹಾಕಿದರೆ ನಕಾರಾತ್ಮಕತೆ ಶಕ್ತಿಯು ಮನೆ ತುಂಬ ಹರಿದಾಡುತ್ತದೆಯಂತೆ. ಈ ಎರಡು ಪಾತ್ರೆಗಳನ್ನು ಅಡುಗೆ ಮನೆಯಲ್ಲಿ ಮುಗುಚಿ ಹಾಕಿದರೆ ಕುಟುಂಬದ ಸದಸ್ಯರ ಪ್ರಗತಿಯಲ್ಲಿ ಅಡೆತಡೆಗಳು ಉಂಟಾಗುತ್ತವೆ. ಮನೆಯಲ್ಲಿ ಅಶಾಂತಿಯ ವಾತಾವರಣ ನಿರ್ಮಾಣವಾಗುತ್ತದೆ. ಸಣ್ಣ ಸಣ್ಣ ವಿಚಾರಗಳಿಗೂ ಜಗಳ, ಮನಸ್ತಾಪ ಎದುರಾಗಬಹುದು. ಹಾಗೆಯೇ ಅಡುಗೆ ಮನೆಯಲ್ಲಿ ರಾತ್ರಿ ಮಲಗುವ ಮುನ್ನ ಎಂಜಲು ಪಾತ್ರೆಗಳನ್ನು ಹಾಗೆ ಬಿಡಬೇಡಿ. ಸ್ವಚ್ಛವಾಗಿಟ್ಟುಕೊಳ್ಳಿ. ಎಂಜಲು ಪಾತ್ರೆಗಳು ಹಾಗೆ ಬಿಟ್ಟು ಮಲಗುವುದರಿಂದ ಲಕ್ಷ್ಮಿ ಮನೆಯಿಂದ ಹೊರ ಹೋಗುತ್ತಾಳೆ. ವಾಸ್ತುತಜ್ಞರ ಪ್ರಕಾರ ಅಡುಗೆ ಮನೆಯ ಪಾತ್ರೆಗಳನ್ನು ಸದಾಕಾಲ ಪಶ್ಚಿಮ ದಿಕ್ಕಿನಲ್ಲಿಯೇ ಇಡಬೇಕು. ಈ ದಿಕ್ಕಿನಲ್ಲಿ ಪಾತ್ರೆಗಳನ್ನು ಇಡುವುದು ಉತ್ತಮ ಎಂದು ವಾಸ್ತುತಜ್ಞರು ಹೇಳುತ್ತಾರೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ಮತ್ತಷ್ಟು ಜನರಿಗೆ ಶೇರ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.